ಇನ್ನು ಮಂಡ್ಯದಲ್ಲಿ ಶತಾಯ ಗತಾಯ ಗೆಲುವನ್ನ ಸಾಧಿಸಲೇಬೇಕು ಅಂತ ಮೈತ್ರಿಯ ಜೆಡಿಎಸ್ ಕಡೆಯಿಂದ ಕುಮಾರಸ್ವಾಮಿ ಅವರ ಅಭ್ಯರ್ಥಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ವಿರುದ್ಧ ಏನೆಲ್ಲ ರಣತಂತ್ರಗಳನ್ನ ಹಿಡಿಲಿಕ್ಕೆ ಸಾಧ್ಯವೋ ಎಲ್ಲಾ ಪ್ರಯತ್ನಗಳಾಗ್ತವೆ. ಕಾಂಗ್ರೆಸ್ ವಿರುದ್ಧ ರಿವರ್ಸ್ ಆಪರೇಷನ್ಗೆ ಎಚ್ಡಿಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಅಮರಾವತಿ ಚಂದ್ರಶೇಖರ್ಗೆ ಎಚ್ಡಿಕೆ ಗಾಳ ಹಾಕೋ ಮುಖಾಂತರ ಹಿಂದೆ ಅಂಬರೀಶ್ ಆಪ್ತರಾಗಿ ಗುರುತಿಸಿಕೊಂಡಿದ್ರು ಅಮರಾವತಿ ಚಂದ್ರಶೇಖರ್ ಅವರು. ಸುಮಲತಾ ಅವರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅಫ್ಕೋರ್ಸ್ ಅವರ ಸಪೋರ್ಟ್ ಬೆಂಬಲ ಕೂಡ ಇವರಿಗಿರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅವರ ಈಗ ಎಚ್ಡಿಕೆ ಅವರು ಅಮರಾವತಿ ಚಂದ್ರಶೇಖರ್ ಅವರ ಭೇಟಿ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸೊ ಇದೀಗ ನೇರವಾಗಿ ಅಥವಾ ಏಕಾಏಕಿಯಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರನ್ನ ಭೇಟಿಯಾಗಿ ಬಂದ ನಂತರ ಸುಮಲತಾ ಅವರು ಹೌದು ಓಕೆ ನಾನು ಮೈತ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ ಅಂದ್ರೂ ಕೂಡ ಅವರ ಹೇಳಿಕೆ ಅಥವಾ ಅವರ ಸ್ಟೇಟ್ಮೆಂಟ್ ಎಲ್ಲ ಒಂದ್ ಕಡೆ ಕನ್ವಿನ್ಸ್ ಆದಂಗಿತ್ತು. ಹೌದು ಮೈತ್ರಿಗೆ ಅವ್ರ ಬೆಂಬಲ ಕೊಡ್ತಾರೆ, 3ನೇ ತಾರೀಕು ಅನೌನ್ಸ್ ಮಾಡಿದ್ರು ಅಷ್ಟೇ ಮೈತ್ರಿ ಕಡೆಗೆ ತಿರುಗ್ತಾರೆ ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅದರ ಜೊತೆಗೆ ಅಮರಾವತಿ ಚಂದ್ರಶೇಖರ್ ಅಂಬರೀಶ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಅವ್ರನ್ನೂ ಕೂಡ ಸೆಳೆಯೋದ್ರ ಮುಖಾಂತರ ಮತಬುಟ್ಟಿಯನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ.